ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಬ್ರಹ್ಮಸ್ವರೂಪ ಪರಮಾಜ್ಯೋತಿರೂಪಾ ಸನಾತನಿ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಚೇ ನಮೋ ನಮಃ ಅತಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. 17ನೆಯ ಅಧ್ಯಾಯದ ಕೊನೆಯ ಭಾಗದಲ್ಲಿ ಓಂ ತತ್ ಸತ್ ಅನ್ನುವ 3 ನಾಮಗಳಿಂದ ಕೂಡಿಕೊಂಡು ಯಜ್ಞ ದಾನ ತಪಸ್ಸುಗಳನ್ನು ತಿಳಿದವರು ಆಚರಿಸ್ತಾರೆ ಅನ್ನುವುದನ್ನು ಹೇಳಿ ಸಚ್ಛಬ್ದದ ವಿಶೇಷಾರ್ಥಗಳನ್ನೆಲ್ಲ ನಿರೂಪಣೆ ಮಾಡಿದ. ಹುಟ್ಟಿಕೊಳ್ಳುವುದು, ಒಳ್ಳೆಯತನ ಮತ್ತು ಒಳ್ಳೆಯ ಕೆಲಸ ಅನ್ನುವ ಅರ್ಥದಲ್ಲಿ ಸಚ್ಛಬ್ದದ ಪ್ರಯೋಗಗಳನ್ನು ನಾವು ನೋಡ್ತೇವೆ. ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ ಅಂತ. ಒಟ್ಟು ಎಲ್ಲ ಕಡೆಯಲ್ಲೂ ಸತ್ ಬೇಕು. ಯಜ್ಞೇ ತಪಸ್ಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ. ಯಜ್ಞದಲ್ಲಿ, ತಪಸ್ಸಿನಲ್ಲಿ, ದಾನಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸತ್ ಅನ್ನುವ ಶಬ್ದದ ಇರಬೇಕು. ಸತ್ ಅನ್ನುವ ಶಬ್ದದ ಅರ್ಥ ಅಲ್ಲಿ ಕಾಣಿಸಬೇಕು. ಯಜ್ಞದಲ್ಲೂ ಸತ್, ಒಳ್ಳೆಯ ಕರ್ಮ ಅನ್ನುವ ದಾನ ಆಗಬೇಕು. ಒಳ್ಳೆಯ ಯಜ್ಞ ಅನ್ನುವ ಸತ್ಶಬ್ದ ಇರಬೇಕು. ಒಳ್ಳೆಯ ತಪಸ್ಸು ಅನ್ನುವ ಸತ್ಶಬ್ದದ ಅರ್ಥ ಅಲ್ಲಿ ಕೂಡಿರಬೇಕು. ಕರ್ಮಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಸತ್ ಅನ್ನುವ ಶಬ್ದವಾಚ್ಯನಾದಂತಹ ಪರಮಾತ್ಮನನ್ನು ಮನಸ್ಸಿನಲ್ಲಿ ನೆಟ್ಟು ಯಾವುದೇ ಯಜ್ಞ ದಾನ ತಪಸ್ಸುಗಳನ್ನು ಮಾಡಿದಾಗ ಆ ಯಜ್ಞ ದಾನ ತಪಸ್ಸು ಎಲ್ಲವೂ ಕೂಡ ಪೂರ್ಣ ಪ್ರಮಾಣದ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗುತ್ತೆ. ಕರ್ಮಚೈವ ತದರ್ಥೀಯಂ ಪರಮಾತ್ಮನಿಗಾಗಿ ನಡೆಸಿದ. ಅರ್ಥ ಅಂದರೆ ಅವನನ್ನು ಉದ್ದೇಶಿಸಿಕೊಂಡು, ತದರ್ಥಂ ಅವನಿಗಾಗಿ, ತದರ್ಥೀಯಂ ಅವನಿಗೆ ಸಂಬಂಧಪಟ್ಟಂತೆಯೇ ಕರ್ಮಗಳನ್ನು, ದಾನವನ್ನು, ಯಜ್ಞವನ್ನು, ತಪಸ್ಸನ್ನು ರಚಿಸಿದರೆ ಆವಾಗ ಆ ಕರ್ಮವೂ ಕೂಡ ಸತ್. ಅಂದರೆ ಪ್ರಶಸ್ತ ಕರ್ಮ ಯಾವಾಗುತ್ತೆ, ಸತ್ಕರ್ಮ ಅಂತ ಯಾವಾಗುತ್ತೆ? ಬಹಳ ಬಾರಿ ನಾವು ಕೇಳ್ತೇವೆ, ಸತ್ಕರ್ಮಾಚರಣೆಯ ಫಲವಾಗಿ ಇವನಿಗೆ ಈ ರೀತಿ ಆಯಿತು. ಯಾವುದು ಸತ್ಕರ್ಮ? ನಮಗೆ ಮೇಲ್ನೋಟಕ್ಕೆ ಲೋಕದಲ್ಲಿ ಯಾರೋ ಇನ್ನೊಬ್ಬರಿಗೆ ಸಹಾಯ ಮಾಡಿದರು, ಕರ್ಮ ಸತ್ತೇ. ಆದರೆ ಪೂರ್ಣ ಪ್ರಮಾಣದವನಿಗೆ ಜನ್ಮಾಂತರದಲ್ಲಿಯೂ ಅದು ಬೆನ್ನ ಹಿಂದೆ ಬಂದು ರಕ್ಷಣೆಯ ಒಂದು ಕವಚ ಆಗಬೇಕು, ಅಥವಾ ಒಂದು ಸಣ್ಣ ಕೆಲಸವೂ ಕೂಡ ಮಹಾಫಲವನ್ನು ಕೊಡಬೇಕು ಅಂತ ಇದ್ದರೆ ಅಲ್ಲಿ ಭಗವಂತನ ನೆನಪು ಸಚ್ಛಬ್ದದಿಂದ ಸ್ಮರಣೆ ಮಾಡಿಕೊಂಡು ಭಗವಂತ ಸಚ್ಛಬ್ದವಾಚ್ಯನಾಗಿದ್ದಾನೆ ಅಂತ ನೆನೆದು ಅವನು ಕರ್ಮವನ್ನು ಮಾಡಿದ್ದಾದರೆ ಆವಾಗ ಅದು ಪ್ರಶಸ್ತವಾದ ಕರ್ಮ ಎನಿಸುತ್ತೆ, ಭಗವಂತನ ಪ್ರೀತಿಗೆ ಪಾತ್ರವಾಗುತ್ತೆ. ಇದರಿಂದ ಅವನು ಭವದ ಬಂಧನದ ಬಿಡುಗಡೆಯನ್ನು ಪಡೆಯುತ್ತಾನೆ ಅಂತ ನಿರೂಪಣೆ ಮಾಡಿದರು. ಯಜ್ಞೇ ತಪಸಿ ದಾನೇಚ. ಯಜ್ಞದಲ್ಲಾಗಲಿ, ತಪಸ್ಸಿನಲ್ಲಿ, ದಾನದಲ್ಲಾಗಲಿ ನಿಷ್ಠೆ ಅಂತ ಏನಿದೆ ಅದನ್ನು ಸತ್. ಅದು ಅಲ್ಲಿ ಆ ಶಬ್ದ ಬಹಳ ಚೆನ್ನಾಗಿದೆ. ಸ್ಥಿತಿ ಅಂತಿದೆ. ಸ್ಥಿತಿ ಅಂದರೆ ಅದರ ವಿಷಯದಲ್ಲಿ ಕಾಳಜಿ, ಅದು ಯಜ್ಞ ಆಗಬೇಕು, ಅದು ಒಳ್ಳೆಯ ದಾನ ಆಗಬೇಕು, ಅದು ಒಳ್ಳೆಯ ರೀತಿಯ ತಪಸ್ಸಾಗಬೇಕು ಅಂತ ಒಂದು ನಿರಂತರ ನಿಷ್ಠೆ ಏನಿದೆ ಅದು ಯಜ್ಞದಲ್ಲಿ ನಿಷ್ಠೆ, ತಪಸ್ಸಿನಲ್ಲಿ ನಿಷ್ಠೆ, ದಾನದಲ್ಲಿ ನಿಷ್ಠೆ ಅಂತ ಅನ್ನಿಸಿಕೊಳ್ಳುವುದೇ ಅನ್ನುವುದೇ ಸತ್ ಅನ್ನುವ ಶಬ್ದದಿಂದ ವಾಚ್ಯವಾಗುತ್ತೆ. ಅದು ಇನ್ನೂ ಸಚ್ಛಬ್ದ ವಾಚ್ಯನಾದ ಪರಮಾತ್ಮನಲ್ಲಿ ಸೇರಿದಾಗ ಪೂರ್ಣ ಪ್ರಮಾಣದ ಪ್ರಶಸ್ತವಾದ ಕರ್ಮ ಆಗುತ್ತೆ ಅಂತ. ಹೀಗೆ ಭಗವಂತ ಆ ಕರ್ಮವನ್ನೂ ಕೂಡ, ಹಾಗೆ ಆಚರಣೆ ಮಾಡುವ ಕರ್ಮವನ್ನೂ ಕೂಡ ಸಚ್ಛಬ್ದ ವಾಚ್ಯನಾದಂತಹ ಭಗವಂತನಲ್ಲಿ ನೆಟ್ಟು ನಡೆಸಿದಾಗ ಏನಿಲ್ಲ, ನಮಗೆ ಅದು ಏನೋ ವಿಶಿಷ್ಟವಾದ ಕರ್ಮ ಅಂತ ಅಲ್ಲ. ಸತ್ ಅಂದರೆ ಯಾವಾಗಲೂ ಇರುವವನು ಅಂತ ಅರ್ಥ. ಅಂದರೆ ನಾವು ಎಲ್ಲ ಕೆಲಸ ಮಾಡೋವಾಗ ನಮ್ಮೊಟ್ಟಿಗೆ ಇರ್ತಾನೆ, ಒಂದು ಸಾಕ್ಷಿಭೂತವಾಗಿ. ನಾವು ಎಲ್ಲೋ ಒಂದು ಕಡೆ CC ಕ್ಯಾಮರಾ ಇದೆ ಅಂತ ಅಂದ್ಕೊಂಡು ಯಾವುದೋ ಕೆಲಸಗಳಲ್ಲಿ ತೊಡಗುವಾಗ ಎಚ್ಚರ ವಹಿಸ್ತೇವಲ್ವ, ಹಾಗೆ ಎಲ್ಲ ಕೆಲಸದಲ್ಲೂ ಸತ್ ನಮ್ಮ ಜೊತೆಗೆ ಸಾತ್ವಿಕವಾಗಿ ಎಲ್ಲ ಹಂತದಲ್ಲೂ ಜೊತೆಗಿರ್ತಾನೆ. ಭಗವಂತನ ದರ್ಶನ, ಭಗವಂತನ ದೃಷ್ಟಿ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನುವುದನ್ನು ನೆನೆದು ಮಾಡಿದಾಗ ಅದು ಸಚ್ಛಬ್ದವಾಚ್ಯನಾಗಿ ಭಗವಂತನನ್ನು ಚಿಂತಿಸಿದಂತೆ. ಕೊನೆಗೆ ಅದರ ಮುಕ್ತಾಯವನ್ನು ಮಾಡ್ತಾ ಇದ್ದಾರೆ. ಅಸತ್ ಅಂದರೆ ಯಾವುದು, ಸತ್ ಅಂದರೆ ಯಾವುದು ಅಂತ ಹೇಳಿದರು. ಕರ್ಮ ಭಗವಂತನಲ್ಲಿ ಅರ್ಪಿಸಿದಾಗ ಸತ್ತಾಯಿತು, ಭಗವಂತನಲ್ಲಿ ಅರ್ಪಿಸದೇ ಇದ್ದಾಗ ಅಸತ್ತು. ಅದು ಹೇಗೆ ಅರ್ಪಿಸದೇ ಇರುವುದು ಅಂದರೆ ಏನೆಲ್ಲ ಅರ್ಪಿಸದೇ ಇದ್ದದ್ದು ಏನೆಲ್ಲ ಅಸತ್ತಾಗುತ್ತೆ? ಅಶ್ರದ್ಧಯಾ ಹುತಂ ದತ್ತಂ
ತಪಸ್ತಪ್ತಂ ಕೃತಂಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯ ನೋ ಇಹ. ಅಶ್ರದ್ಧೆಯ ಹುತಂ, ಹುತ ಅಂದರೆ ಆಹುತಿ ಕೊಡುವಂಥದ್ದು, ಯಜ್ಞ ಯಾಗಾದಿಗಳು. ಯಜ್ಞ ಹುತ ಅಂದರೆ ಯಾವುದು ಸುಟ್ಟು ಭಗವಂತನಿಗೆ ಅರ್ಪಣೆ ಆಗುತ್ತೋ ಅದು ಹುತ. ಅಶ್ರದ್ಧೆಯ ಹುತಂ, ಶ್ರದ್ಧೆ ಇಲ್ಲದೆ ಹೋಮ ಮಾಡಿದ್ದು, ಶ್ರದ್ಧೆ ಇಲ್ಲದೆ ಆಹುತಿಗಳನ್ನು ನೀಡಿದ್ದು. ಅಶ್ರದ್ಧೆಯ ದತ್ತಂ, ದತ್ತ ಅಂದರೆ ಕೈ ನೀಡುವಂಥದ್ದು, ಸಹಾಯಕ್ಕೆ ಸಹಾಯ ಹಸ್ತ ಚಾಚುವಂಥದ್ದು. ಅದು ಕೂಡ ಕಾರುಣ್ಯದಿಂದಲೋ ನಾನು ಮಾಡಬೇಕು ಅಂತನೂ ಅಲ್ಲ. ಯಾರಾದರೂ ನನ್ನನ್ನು ನಾಳೆ ಇವನು ಸಹಾಯ ಹಸ್ತ ಆ ಹೊತ್ತಿಗೆ ಚಾಚಲಿಲ್ಲ ಅಂತ ನನ್ನ ಮೇಲೆ ಆಪಾದನೆ ಬರ್ಬೋದು ಅಂತ ಭಯಕ್ಕಲ್ಲ. ಅವನಿಗೆ ಆ ಜವಾಬ್ದಾರಿ ಇದೆ. ಕಷ್ಟದಲ್ಲಿರೋರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರನೇ ಅವನನ್ನು ನಿಲ್ಲಿಸಿರೋದು. ಆಗಲೂ ನನ್ನನ್ನು ಅಕಸ್ಮಾತು ನಾನು ಕೈ ಚಾಚಲಿಲ್ಲ ಅಂದರೆ ನನ್ನನ್ನು ಆಮೇಲೆ ಕೆಲಸದಿಂದ ತೆಗೆದು ಹಾಕ್ತಾರೆ ಅನ್ನುವ ಆ ಭಯಕ್ಕೆ ಮಾಡುವುದಷ್ಟೇ ಹೊರತು ಶ್ರದ್ಧೆ ಅಲ್ಲ. ಅಶ್ರದ್ಧೆಯ ದತ್ತಂ, ಸಹಾಯ ಹಸ್ತ ಚಾಚುವಂಥದ್ದಿರ್ಬೋದು ಅಥವಾ ಯಾವುದೇ ರೀತಿಯಿಂದ ಹೆಲ್ಪ್ ಮಾಡುವಂಥದ್ದೇನೇ ಅದು ಶ್ರದ್ಧೆ ಇಲ್ಲದೆ ಮಾಡಿದ್ದಾದರೆ. ಅಶ್ರದ್ಧೆಯ ತಪಃ ತಪ್ತಂ, ಶ್ರದ್ಧೆ ಇಲ್ಲದೆ ತಪಸ್ಸು, ಬಹಳ ಹೊತ್ತು ತಪಸ್ಸು ಮಾಡ್ತಾನೆ. ಯಾಕೆಂದರೆ ಭಗವಂತನ ಕರುಣೆ ದೊಡ್ಡದು ಅಂತಲ್ಲ, ನನಗೆ ಏನೋ ಒಂದು ಫಲ ಸಿಗಬೇಕು, ನಾನು ಅಂದುಕೊಂಡಂತೆ ಎಲ್ಲ ಆಗಬೇಕು, ನನ್ನ ಬದುಕಿನ ಎಲ್ಲ ಸುಖಗಳು ಕೂಡ ಈ ತಪಸ್ಸು ಮಾಡೋದ್ರಿಂದ ಮಾತ್ರ ಸಿಗುತ್ತೆ. ನಾನು ಅದೊಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ ಹಾಗೆ ಅಷ್ಟೇ. ತಪಸ್ಸು ಮಾಡುವುದು ಅಂದರೆ ಟಾಸ್ಕ್ ಕಂಪ್ಲೀಟ್ ಮಾಡೋದಲ್ಲ, ಅದು ನಮ್ಮ ಬದುಕಿನ ಉಸಿರಾಗಿರಬೇಕು. ಯಾಕೆಂದರೆ ನಮಗೆ ಭಗವಂತ ಮಾಡಿದ ಉಪಕಾರದ ಪ್ರತಿಯಾಗಿ ನಾವು ಉಪಕಾರ ಮಾಡಲಿಕ್ಕಾಗೋದಿಲ್ಲ. ನೀನು ಉಪಕಾರ ಮಾಡಿದ್ದಿ ಅಂತ ಸ್ಮರಿಸುವುದೇ ತಪಸ್ಸು. ಅದು ಕೂಡ ಮಾಡುವುದರ ಉದ್ದೇಶ ತಾನು ಹಾಗೆ ಮಾಡದೇ ಇದ್ದರೆ ನನ್ನನ್ನು ಉಳಿದವರೆಲ್ಲ ಇವನು ಕೃತಜ್ಞತೆ ಅರ್ಪಿಸಲಿಲ್ಲ ಅಂತ ನನ್ನನ್ನು ಹೇಳಿ ಅಥವಾ ಕಿಡಿಗೇಡಿ ಅಂತ ನನ್ನನ್ನು ಬೈಬಹುದು ಅನ್ನುವ ಕಾರಣಕ್ಕಾಗಿ ಮಾಡುವಂಥದ್ದೇನಿದೆ ಅದು ಕೂಡ ವ್ಯರ್ಥವೇ. ಕೃತಂ ಯಚ್ಚ ಕೃತಂ, ಇನ್ನೇನೇ ಆಗಲಿ ಯಾವುದೇ ಕೆಲಸ ಮಾಡುವಾಗಲೂ ಅದರಲ್ಲಿ ಶ್ರದ್ಧೆ ಇಲ್ಲ ಅಂದರೆ ಅದು ಅಸತ್. ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯ ನೋಹ್ಯ. ನ ಚ ತತ್ ಪ್ರೇತ್ಯ ಇಹ ನ, ಪ್ರೇತ್ಯ ನ ಇಹ ಅಪಿ ನ, ಹೋಗಿಯೂ ಲಾಭ ಇಲ್ಲ. ಪ್ರೇತ್ಯ ಅಂದರೆ ಚೆನ್ನಾಗಿ ದೇಹವನ್ನು ತ್ಯಾಗ ಮಾಡಿದ ಬಳಿಕದ ಲೋಕಗಳು. ಇಹ ಅಂದರೆ ಇಲ್ಲಿ ಐಹಿಕ ಆಮುಷ್ಮಿಕ ಅಂತ. ಆಮುಷ್ಮಿಕವಾದ ಫಲವೂ ಇಲ್ಲ, ಐಹಿಕವಾದ ಫಲವೂ ಇಲ್ಲ. ಅಶ್ರದ್ಧೆಯಿಂದ ಮಾಡಿದ್ದಕ್ಕೆ ಈಗ 4 ದಿವಸ ಎಲ್ಲೋ ಒಂದು ಮೇಲ್ನೋಟಕ್ಕೆ ಅವನು ಭಾರೀ ಒಬ್ಬ ಸಹಾಯ ಹಸ್ತ ಚಾಚಿದವ ಅಂತ ಮೇಲ್ನೋಟಕ್ಕೆ ಅನ್ನಿಸ್ಬೋದು. ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ಅವನು ಟ್ಯಾಕ್ಸನ್ನು ತಪ್ಪಿಸ್ಲಿಕ್ಕೋಸ್ಕರ ಕೊಡ್ತಾ ಇದ್ದಿದ್ದು, ಅವನೇನು ಕೊಟ್ಟು 4 ಜನರಿಗೆ ಉದ್ಧಾರ ಮಾಡಬೇಕು ಅಂತ ಯೋಚನೆ ಇಲ್ಲ. ಯಾಕೆಂದರೆ ಇನ್ನೊಂದು ಕಡೆಯಲ್ಲಿ ಎಲ್ಲಿ ಟ್ಯಾಕ್ಸಿಗೆ ಏನೋ ತೊಂದರೆ ಬರಲ್ಲೋ ಅಲ್ಲಿ ಕೈ ಚಾಚುವುದಿಲ್ಲ, ಅಲ್ಲಿ ಸಹಾಯ ಮಾಡುವುದಿಲ್ಲ, ಅಲ್ಲಿ ಆ ರೀತಿಯಾದ ಒಳ್ಳೆಯ ತಪಸ್ಸಿನ ಯೋಚನೆ ಇಲ್ಲ. ಒಂದು ಕಡೆಯಲ್ಲಿ ನೀರಿಗಾಗಿ ಹೋರಾಟ ಅಂತ, ಮತ್ತೊಂದು ಕಡೆಯಲ್ಲಿ ನೀರನ್ನು ವೇಸ್ಟ್ ಮಾಡೋದು. ಅಂದರೆ ಅಲ್ಲಿ ನೀರಿಗಾಗಿ ಹೋರಾಟ ನಡೆಸಿದ್ದು ಯಾಕೆಂದರೆ ನಾಳ್ದು ಓಟ್ ಬರಬೇಕು ಅಂತ. ತಮ್ಮ ಮನೆಯಲ್ಲಿ ಹರಿದು ಹೋಗುವ ನೀರಿನ ಬಗ್ಗೆ ಕಾಳಜಿ ಇಲ್ಲದಂದು ವ್ಯರ್ಥಪಡಿಸುವುದು ಅಂತ ಬಂದಾಗ ಅವನಿಗೆ ನೀರಿನ ಕಾಳಜಿ ಇಲ್ಲ, ಅಲ್ಲಿ ಜನರ ಮುಂದೆ ನಾನೊಬ್ಬ ನೀರಿನ ಹೋರಾಟಗಾರ ಅಂತ ಅನ್ನಿಸ್ಬೇಕು ಅನ್ನುವ ಕಾರಣಕ್ಕಾಗಿ ನಿಂತ ಮಾತು. ಅದರಿಂದಾಗಿ ಅದು ಒಂದು ದಿವಸ ರಿವೀಲ್ ಆಗೇ ಆಗುತ್ತೆ, ಇವನು ನಿಜವಾದ ಆ್ಯಕ್ಟಿವಿಟ್ಸ್ ಅಲ್ಲ, ಇವನು ನಕಲಿ ಹೋರಾಟಗಾರ ಅಂತ ಗೊತ್ತಾಗ್ಬಿಡುತ್ತೆ. ಗೊತ್ತಾದರೆ ಇಲ್ಲೂ ಹೆಸರು ಹಾಳಾಗುತ್ತೆ, ಮೇಲೆಯೂ ಕೂಡ ಅವನ ಹೆಸರು ಆ ಕೆಲಸದ ಲೆಕ್ಕಾಚಾರದಲ್ಲಿ ಅವನಿಗೆ ಫಲವನ್ನು ಪಡೆಯಬೇಕಾದಂತಹ ಅರ್ಹತೆಯನ್ನು ಕಳ್ಕೊಳ್ತಾನೆ. ಅದರಿಂದಾಗಿ ಅಶ್ರದ್ಧೆಯ ಹುತಂ ದತ್ತಂ ತಪಃ ತಪ್ತಂ ಯಚ್ಚ ಕೃತಂ. ಯಚ್ಚ ಅಂದರೆ ಯಾವುದೇ ಆದರೂ ಕರ್ಮವನ್ನು, ಕೃತಂ ಅಂದರೆ ಕೆಲಸ, ಯಾವುದೇ ಕರ್ಮಕೃತ ಮಾಡಿದ್ದಾಗಿದ್ದರೂ ಕೂಡ ಶ್ರದ್ಧೆ ಇಲ್ಲದಂತಹ ರೀತಿಯಲ್ಲಿ ನಡೆದ ಯಾವುದೇ ಕೆಲಸಗಳು ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಆತನಿಗೆ ಸುಖವನ್ನು ಒದಗಿಸುವುದಿಲ್ಲ. ಅಸತ್, ಅದು ಪ್ರಶಸ್ತವಾದ ಕರ್ಮ ಅಲ್ಲ. ಅದರಿಂದಾಗಿ ಅದರಲ್ಲಿ ಯಾವುದೇ ರೀತಿಯಾದ ಒಳಿತು ಹುಟ್ಟಲಿಲ್ಲ. ಅದರಿಂದಾಗಿ ಅದರಲ್ಲಿ ಅವನ ಒಳ್ಳೆಯತನವೂ ಇಲ್ಲ. ಅದರಿಂದಾಗಿ ಅದನ್ನು ಅಸದಿತ್ಯುಚ್ಯತೆ, ಇದು ಶಾಸ್ತ್ರಕಾರರು ಹೇಳುವಂಥ ಮಾತು. ಅಸದಿತ್ಯುಚ್ಯತೆ ಪಾರ್ಥ, ಎಲೈ ಪಾರ್ಥನೆ, ಅದು ನಚತತ್ ಪ್ರೇತ್ಯ ನೋ ಇಹ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಇಲ್ಲಿಗೂ ಸಲ್ಲುವುದಿಲ್ಲ ಅಲ್ಲಿಗೂ ಸಲ್ಲುವುದಿಲ್ಲ ಅನ್ನುವಂತಹ ಒಂದು ದುರವಸ್ಥೆಯನ್ನು ಆತ ಅನುಭವಿಸಬೇಕಾಗುತ್ತೆ ಅನ್ನುವಲ್ಲಿಗೆ 17ನೆಯ ಅಧ್ಯಾಯದ ಶ್ಲೋಕಗಳು 28 ಶ್ಲೋಕಗಳು ಮುಕ್ತಾಯಗೊಳ್ಳುತ್ತವೆ. ಇನ್ನು ಮುಂದೆ 18ನೆಯ ಅಧ್ಯಾಯ ಆರಂಭಗೊಳ್ಳುವಾಗ ಅರ್ಜುನ ಒಂದು ಜಿಜ್ಞಾಸೆ ಇಡುತ್ತಾನೆ.
ಅಂದರೆ ಈ ಅಧ್ಯಾಯ ಸಮಗ್ರ ಗೀತೆಯ ಸಾರವೂ ಹೌದು, ಕೆಲವು ವಿಶೇಷ ಅಂಶಗಳ ಬಗ್ಗೆ ಬೆಳಕು ಚೆಲ್ಲುವಂಥದ್ದು ಹೌದು. ಪ್ರಧಾನವಾಗಿ ಇಲ್ಲಿ ತನಕ ಹೇಳಿದ್ದರ ಎಲ್ಲ ಈ 16-17ರಲ್ಲಿ ಹೇಳಿದ ವಿಷಯಗಳನ್ನೇ ಮತ್ತೆ ಸ್ವಲ್ಪ ವಿಚಾರ ಮಾಡ್ತಾರೆ, ಕೆಲವು ಅಂಶಗಳನ್ನು. ಯಾಕೆಂದರೆ ಅರ್ಜುನ ಒಂದು ಪ್ರಶ್ನೆ ಕೇಳಿದ ಅನ್ನುವ ಕಾರಣಕ್ಕಾಗಿ. ಅರ್ಜುನನ ಪ್ರಶ್ನೆ ಹೀಗೆ: ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಸೂದನ. ಅರ್ಜುನ ಕೇಳಿದ ಪ್ರಶ್ನೆ, ಎರಡು ಶಬ್ದಗಳ ಬಳಕೆ ಮತ್ತೆ 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 ಅಲ್ಲಲ್ಲಿ ಬರ್ತಾ ಇದೆ. ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಸನ್ಯಾಸ ಅಂತ ತ್ಯಾಗ ಅಂತ ಎರಡೂ ಸಮಾನವಾದ ಶಬ್ದಗಳ ರೀತಿ ಕಾಣುತ್ತೆ. ಸನ್ಯಾಸ ಮತ್ತು ತ್ಯಾಗದ ನಡುವೆ ಇರುವ ವ್ಯತ್ಯಾಸ ಏನು? ಸನ್ಯಾಸಸ್ಯ ತತ್ವಮಿಚ್ಛಾಮಿ ವೇದಿತುಂ, ಅಷ್ಟೇ ಅಲ್ಲ ತ್ಯಾಗಸ್ಯ ಚ, ತ್ಯಾಗದ ಮತ್ತು ಸನ್ಯಾಸದ ತತ್ವಂ ಯಥಾರ್ಥವಾದಂಥ ವಿಷಯ ಏನು, ಅದರ ನಿಜವಾದ ಶಬ್ದದ ಅರ್ಥ ಏನು, ಒಳ ಚಿಂತನೆ ಏನಿದೆ, ಸಮಾನವಾದ ಶಬ್ದಗಳೇ. ಯಾಕೆಂದರೆ ಎಲ್ಲವನ್ನು ಒಂದೇ ಥರ ಪ್ರಯೋಗ ಮಾಡುವುದಿಲ್ಲ. ತ್ಯಾಗ ಅಂತ ಕೆಲವು ಕಡೆ ಹೇಳ್ತಾರೆ, ಸನ್ಯಾಸ ಅಂತ ಕೆಲವು ಕಡೆ ಹೇಳ್ತಾರೆ. ಅಂದರೆ ಸನ್ಯಾಸಿಯು ತ್ಯಾಗ ಮಾಡಿದರೂ ಅವನು ಮಾಡಿದ ತ್ಯಾಗಕ್ಕೂ ಒಬ್ಬ ಗೃಹಸ್ಥ ಮಾಡುವ ತ್ಯಾಗಕ್ಕೂ ವ್ಯತ್ಯಾಸ ಇರುತ್ತೆ. ಅದು ನಿಮ್ಗೆ ಉತ್ತರ ನೋಡುವಾಗ ಗೊತ್ತಾಗುತ್ತೆ. ಹಾಗೆ ಎರಡೂ ಪೃಥಕ್, ಎರಡೂ ಬೇರೆ ಬೇರೆನಾ, ಅದೆಲ್ಲ ಒಂದೇನ, ಪೃಥಕ್, ಪ್ರತ್ಯೇಕವಾಗಿದೆಯಾ ಅಂತ ಇಲ್ಲಿ 3 ವಿಶೇಷವಾದ ನಾಮಗಳನ್ನು ಬಳಸಿಕೊಳ್ಳುತ್ತಾನೆ ಕೃಷ್ಣನ ಹತ್ರ. ಅಂದರೆ ಈಗ ಅವನಿಗೆ ಕೃಷ್ಣ ಅಂದರೆ ಬರೀ ಒಬ್ಬ ತನಗೆ ಜ್ಞಾತಿ ಬಂಧು ಅಂತ ಕಾಣ್ತಾ ಇಲ್ಲ. ಅವನಿಗೆ ಅರ್ಥ ಆಗಿದೆ ಭಗವಂತನ ಪಾರಮ್ಯ. ಅದರಿಂದಾಗಿ ಮಹಾಬಾಹೋ, ನಾನು ಹೋರಾಟ ಮಾಡಿ ಗೆಲ್ಲುವುದು ಅಂತಲ್ಲ, ನೀನು ನನ್ನಕ್ಕಿಂತ ಬಲಶಾಲಿ. ಅದನಿಗೆ ಹೇ ಮಹಾಬಾಹೋ, ಹೃಷೀಕೇಶ, ನಮ್ಮ ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇರಿಸಿಕೊಂಡು ಸಂತೋಷದಿಂದ ನಮ್ಮ ಅಂತರಂಗದ ಕ್ರಿಯೆಯನ್ನು ನಡೆಸುವುದಕ್ಕೆ ಪ್ರೇರಣೆ ನೀಡಿ ಅದರಿಂದ ನಾವು ಸುಖ ಪಡಬೇಕು ಅಂತ ಬಯಸುವನು. ಹೃಷೀಕಗಳ ಈಶ, ಇಂದ್ರ. ಈಶ ಅಂದರೆ ಒಡೆಯ, ಹೃಷೀಕ ಅಂದರೆ ಯಾವುದರಿಂದ ಸಂತೋಷ, ಹರ್ಷ ನಮಗೆ ಒದಗಿ ಬರುತ್ತೋ ಅಂಥ ಹೃಷೀಕಗಳು ಇಂದ್ರಿಯಗಳು. ಇಂದ್ರಿಯಗಳಿಗೆ ಒಡೆಯನೆನಿಸಿದಂತಹವು ನಾರಾಯಣನೇ. ಕೃಷ್ಣನಿಗೆ ಹೃಷೀಕೇಶ ಅಂತ ಅವನು ಸಂಬೋಧನೆ ಮಾಡುವಾಗ ಅವನಿಗೆ ಸ್ಪಷ್ಟ ಈಗ ಗೊತ್ತಾಗಿದೆ, ನನ್ನ ಎಲ್ಲ ಒಳಗಿನ ಜಿಜ್ಞಾಸೆಗಳಿಂದ ಪರಿಹಾರ ಮಾಡಲಿಕ್ಕಿರುವ ಶಕ್ತಿ ಇವನಿಗೊಬ್ಬನಿಗೆ ಇರುವುದು ಅಂತ. ಕೊನೆಗೆ ಕೇಶಿ ನಿಸೂದನ, ಒಳ್ಳೆಯದನ್ನು ತಿಳಿಯಲಿಕ್ಕೆ ಅವಕಾಶವಿಲ್ಲದಂತೆ ತಡೆಯುವ ದುಷ್ಟಶಕ್ತಿಗಳನ್ನು ಸೂದನ. ಕೇಶಿ ಅಂತ ಒಬ್ಬ ರಕ್ಕಸ ಇದ್ದ. ಅವನು ಕೃಷ್ಣ ಕುದುರೆ ಸವಾರಿಯ ಅಭ್ಯಾಸ ಮಾಡುವಾಗ ಕುದುರೆ ರೂಪದಲ್ಲಿ ಬಂದು ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದ. ಅದು ಯಾವಾಗಲೂ ಹಾಗೆ. ಕೃಷ್ಣನ ಎಲ್ಲ ಥರದ ಆಟಗಳ ಸಮಯದಲ್ಲಿ ಅವನು ಮಗುವಾಗಿದ್ದಾಗ ಹಾಲು ಊಡಿಸಿಕೊಳ್ಳುವುದು ಮಕ್ಕಳಿಗೆ ಬಹಳ ಇಷ್ಟ. ಅದಕ್ಕೆ ಪೂತನೆಯಾಗಿ ಬಂದರು ಒಬ್ಬಳು ರಾಕ್ಷಸಿ. ಆಮೇಲೆ ಮನೆಯಿಂದ ಹೊರಕ್ಕೆ ಹೋಗೋದು, ಪೋಪು ಹೋಗೋಣ ಬಾರೋ ರಂಗ ಅಂತ ಕರೆದ ತಕ್ಷಣ ಹೊರಡುವ ಹಠಮಾರಿತನ ಒಂದು ಸಣ್ಣ ಮಕ್ಕಳಿಗಿರುತ್ತೆ. ಅಂದರೆ 3 ತಿಂಗಳು ಇನ್ನೂ ಮನೆಯಿಂದ ಹೊರಗೆ ಹೋಗಿರೋದಿಲ್ಲ. ಅದರಿಂದಾಗಿ ಯಾರಾದರೂ ಹೊರಗೆ ಹೋಗ್ತಾ ಇದ್ದಾರೆ ಅಂದರೆ ಅದು ಗರಿಗೆ ಎದುರುಬಿಡುತ್ತೆ, ಕೈ ತೋರಿಸುತ್ತೆ. ಚಪ್ಪಲ್ ನೋಡಿದ ತಕ್ಷಣ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಳುತ್ತೆ. ಕರ್ಕೊಂಡು ಹೋಗಲಿಲ್ಲ ಅಂತ ಅಲ್ಲೇ ಬಿಟ್ಟೋದ ತಕ್ಷಣ ಗಲಾಟೆ ಮಾಡುತ್ತೆ. ಅಂಥ ಸ್ಥಿತಿಯಲ್ಲಿ ಉದ್ಯಾನಕ್ಕೆ ಕರ್ಕೊಂಡು ಹೋಗುವ ನೆಪದಲ್ಲಿ ಮಗುವನ್ನು ಹೊರಕ್ಕೆ ಕರೆಸಿ ತೃಣಾವರ್ತ ನುಂಗಬೇಕು ಅಂತ ಪ್ರಯತ್ನ ಪಟ್ಟ. ಸುಮ್ಮನೆ ಹಾಗೆ ಗಮನಿಸ್ತಾ ಹೋದರೆ ಅವನಿಗೆ ಕರು ಅಂದರೆ ಇಷ್ಟ, ಕರುವಿನ ರೂಪದಲ್ಲಿ ಬಂದ. ಅವನಿಗೆ ಆಟ ಆಡುವುದು ಅಂದರೆ ಉಳಿದ ಮಕ್ಕಳಿಷ್ಟ, ಆಗ ಪ್ರಲಂಬಾಸುರನ ರೂಪದಲ್ಲಿ ಬಂದರು ಒಬ್ಬ ರಾಕ್ಷಸ. ಅವನಿಗೆ ಹಕ್ಕಿಗಳು ಅಂದ್ರೆ ಇಷ್ಟ, ಹಾಗಾಗಿ ಒಬ್ಬ ಬಕಾಸುರನ ರೂಪದಲ್ಲಿ ಬಂದ. ಬಕ ಅಂದರೆ ಕೊಕ್ಕರೆ ರೂಪದಲ್ಲಿ. ಅವನಿಗೆ ಮರಗಳು ಅಂದ್ರೆ ಇಷ್ಟ, ಮರದ ರೂಪದಲ್ಲಿ ಬಂದ. ಗೂಳಿಗಳು ಅಂದ್ರೆ ಇಷ್ಟ, ಗೂಳಿಯ ರೂಪದಲ್ಲಿ ಬಂದ. ಹೀಗೆ ಏನೇನು ಕೃಷ್ಣ ಆ ಬಾಲ್ಯದ ಬೆಳವಣಿಗೆಗೆ ತಕ್ಕಂತೆ ಇಷ್ಟಪಡ್ತಾ ಹೋದ್ನು, ಅದರ ವಿರುದ್ಧ ಅವರ ವೀಕ್ನೆಸ್ಸನ್ನೇ ತಾವು ದುರುಪಯೋಗ ಪಡಿಸಿಕೊಳ್ಳಬೇಕು ಅಂತ ಪ್ರಯತ್ನದಲ್ಲಿ ಕೃಷ್ಣ ಕ್ಷತ್ರಿಯೋಚಿತವಾದ ಸಂಸ್ಕಾರವನ್ನು ನಡೆಸಿಕೊಳ್ಳುವ ಹೊತ್ತಿನಲ್ಲಿ, ಕುದುರೆ ಸವಾರಿಯನ್ನು ಕೂಡ ಮಾಡುವ ಹೊತ್ತಿನಲ್ಲಿ ಕುದುರೆ ರೂಪದಲ್ಲಿ ಬಂದು ಒಬ್ಬ ಅವನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟಿದ್ದ. ಇದು ಒಂದು ಕೇಶಿ. ಇನ್ನೊಬ್ಬ ಶಾಸ್ತ್ರದಲ್ಲೂ ಹೇಳುವಂತಹ ಅತ್ಯಂತ ಅಜ್ಞಾನಕ್ಕೆ ಕಾರಣನಾದಂಥ ಒಬ್ಬ ರಾಕ್ಷಸ ಇದ್ದಾನೆ. ಅಂತೂ ಒಬ್ಬ ರಕ್ಕಸನನ್ನು ಕೊಂದವ. ಹಾಗಾಗಿ ನನ್ನೊಳಗೂ ಸೇರಿಕೊಂಡಿರುವಂತಹ ದುಷ್ಟನನ್ನು ನಾಶ ಮಾಡುವಂತಹ ಓ ಭಗವಂತನೇ, ನನಗೆ ಈ ಸಂದೇಹವನ್ನು, ಒಳಗಿನಿಂದ ಅಜ್ಞಾನವನ್ನು ಪರಿಹಾರ ಮಾಡು ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ
ಕಾಮ್ಯಾನಾಂ ಕರ್ಮಣಾಂ ಕೃಷ್ಣ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಭಗವಂತ ಮತ್ತೆ ಮರು ನುಡಿತಾ ಇದ್ದಾನೆ ಅವನ ಪ್ರಶ್ನೆಗೆ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಮಿತಿ ಕವಯಃ ವಿದುಹು. ಕವಿಗಳು ಅಂದರೆ ಜ್ಞಾನಿಗಳು, ವಿದುಹು ಅಂದರೆ ತಿಳಿದಿದ್ದಾರೆ. ಕಾಮ್ಯಾನಾಂ ಕರ್ಮಣಾಂ, ಕಾಮ್ಯಕರ್ಮ ಅಂದರೆ ಏನೋ ಒಂದು ಕರ್ಮವನ್ನು ಮಾಡಿದ ಬಳಿಕ ನನಗೆ ಅದರಿಂದ ಇಂಥದ್ದೊಂದು ಪ್ರತಿಫಲ ಸಿಗಬೇಕು ಅಂತ ಯೋಚಿಸಿ ಮಾಡುವ ಕರ್ಮಗಳಿಗೆ ಕಾಮ್ಯಕರ್ಮ ಅಂತ ಹೇಳೋದು. ಕರ್ಮ ಮೂರು ರೀತಿ: ಒಂದು ನಿತ್ಯ ಕರ್ಮ, ಒಂದು ನೈಮಿತ್ತಿಕ ಕರ್ಮ, ಮೂರನೇದು ಕಾಮ್ಯಕರ್ಮ ಅಂತ. ನಿತ್ಯ ಕರ್ಮ ಅಂದರೆ ಮಾಡಲೇಬೇಕಾದ್ದು, ಅದು ಮಾಡಬೇಕಷ್ಟೆ. ಅದರ ಮೇಲೆ ಅದು ಯಾಕೆ ಮಾಡಬೇಕು, ನಾನು ಮಾಡದಿದ್ದರೆ ಏನಾಗುತ್ತೆ ಅಂತ ಅನ್ನುವ ಪ್ರಶ್ನೆ ಆತನಿಗೆ ಹುಟ್ಟುವುದಿಲ್ಲ. ನಾನು ಇದು ನಿತ್ಯ ಊಟ ಮಾಡಬೇಕು, ಯಾಕೆ ಊಟ ಮಾಡಬೇಕು ಅಂತ ಕೇಳ್ತಾರೆ. ಹಸಿವಾಗುತ್ತೆ ಅನ್ನೋದು ಒಂದು ರೆಗ್ಯುಲರ್. ಅದು ನೀನು ಕೇಳಿದರೂ ಹಸಿವಾಗುತ್ತೆ, ನೀನು ಪ್ರಶ್ನೆ ಕೇಳದೇ ಇದ್ದರೂ ಹಸಿವಾಗುತ್ತೆ. ಅದು ನಿತ್ಯ ಕರ್ಮ ಅಂತ. ಇಂಥದ್ದು ಇಷ್ಟನ್ನು ನಾವು ಬೇಸಿಕಲಿ ಈಗ ಫೋನು ಚಾರ್ಜ್ ಯಾಕೆ ಇಡಬೇಕು ಅಂತ ಪ್ರತಿ ದಿವಸ ಡಿಸ್ಕಷನ್ ಮಾಡಲ್ಲ. ಚಾರ್ಜ್ ಕಮ್ಮಿ ಆಯಿತು ಅಂದಮೇಲೆ ಫೋನಿಗೆ ಚಾರ್ಜಿಗೆ ಇಡಬೇಕು ಅನ್ನೋದು ಅದು ಜನರಲ್, ಅದು ನಿಯಮ ಗೊತ್ತೇ ಆಗಿದೆ. ಅಂಥ ಕರ್ಮಗಳು ಯಾವುದನ್ನು ಮಾಡದೇ ಇದ್ದರೆ ತೊಂದರೆ ಇದೆಯೋ ಅದು ನಿತ್ಯ. ಇನ್ನೊಂದು ಕೆಲವು ನೈಮಿತ್ತಿಕ ಅಂತಿದೆ. ನೈಮಿತ್ತಿಕ ಅಂದರೆ ಈಗ ಗ್ರಹಣ ಬಂದ ಸಮಯದಲ್ಲಿ ಒಂದು ವಿಶಿಷ್ಟವಾದ ಆ 3 ಗಂಟೆಯೋ 2 ಗಂಟೆಯೋ ಏನು ಸಿಗುತ್ತೋ ಆ ಹೊತ್ತಿನಲ್ಲಿ ವಿಶೇಷವಾದ ಕರ್ಮಗಳನ್ನು ಆಚರಣೆ ಮಾಡುವುದು. ಅಥವಾ ಯಾವುದೋ ಒಂದು ಗ್ರಹಗಳ ಬಾಧೆ ಇದ್ದಾಗ ಸಂಧಿಯ ದೋಷ ಇರುತ್ತೆ ಅಂತ ಸೂಚಿಸಿದ್ದಕ್ಕಾಗಿ ನಿಮಿತ್ತ ಒಂದಿದೆ. ಆ ನಿಮಿತ್ತವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕರ್ಮವನ್ನು ಆಚರಿಸಿದರೆ ಭಗವಂತ ಪ್ರೀತನಾಗಲಿ ಅಂತಲೇ ಮಾಡುವುದಿದೆ. ಆದರೆ ಅದು ನಿಮಿತ್ತ ಇದ್ದಾಗ ಮಾತ್ರ, ನಿತ್ಯ ಮಾಡುವ ಕೆಲಸ ಅಲ್ಲ. ಅದನ್ನು ನೈಮಿತ್ತಿಕ ಕರ್ಮ. ಈಗ ಏಕಾದಶಿ ಅದು ನೈಮಿತ್ತಿಕ ಅಲ್ಲ, ನಿತ್ಯ ಕರ್ಮ. ಪ್ರತಿ ಪಕ್ಷದಲ್ಲೂ ಏಕಾದಶಿ ಬರುತ್ತೆ. ಅಂಥ ಕರ್ಮಗಳು ಯಾವುದು ಬಿಡಲಿಕ್ಕಿಲ್ವೋ ಅದು ನಿತ್ಯ ಕರ್ಮ. ಯಾವ ಕರ್ಮ ಮಾಡಬೇಕು ಅಂತ ಯಾವುದೋ ಒಂದು ವಿಶಿಷ್ಟವಾದಂತಹ ಒಂದು, ಈಗ ಸಮುದ್ರ ಸ್ನಾನ ಪರ್ವಕಾಲದಲ್ಲಿ ಬಂದಾಗ ಮಾಡುವಂಥದ್ದು, ಅಂತಹ ಒಂದು ವಿಶಿಷ್ಟವಾದ ನಿಮಿತ್ತದಿಂದಾಗಿ ಒದಗುವಂತಹ ಕರ್ಮವನ್ನು ನೈಮಿತ್ತಿಕ ಕರ್ಮ ಅಂತ. ಅದು ಒಂದೇ ಥರ ಬರುವುದಿಲ್ಲ. ಈಗ ಗ್ರಹಣ ಪ್ರತಿ ಸರ್ತಿ ಇಂಥ ವಾರದಲ್ಲಿ ಇಂಥ ನಕ್ಷತ್ರದಲ್ಲಿ ಹೀಗೆ ಬರುತ್ತೆ ಅಂತಿಲ್ಲ. ಅದರ ಹೇಗೆ ಗ್ರಹಗತಿಗಳಲ್ಲಿ ಯಾವುದು ಒಂದಕ್ಕೊಂದು ಪರಸ್ಪರ ವಿರುದ್ಧವಾಗಿ ನಿಲ್ಲುತ್ತೋ, ಬೆಳಕು ಬಾರದಂತಾಗುತ್ತೋ ಅಂಥದ್ದು ಸಂದರ್ಭದಲ್ಲಿ ಒಂದು ಸೂರ್ಯನದ್ದು ಚಂದ್ರನದ್ದು ಗ್ರಹಣ ನಡೆಯುತ್ತೆ. ಅದು ನೈಮಿತ್ತಿಕ ಕರ್ಮ. ಯಾವುದೋ ಕೆಲವೆಲ್ಲ ಗ್ರಹಗಳ ಯೋಗ ಇರ್ತದೆ, ಕೆಲವೆಲ್ಲ ವಿಶಿಷ್ಟವಾದ, ಈಗ ಕೃಷ್ಣಾಂಗಾರ ಚತುರ್ದಶಿ ಅಂತ ಬರುತ್ತೆ. ಆಗ ಚತುರ್ದಶಿಯ ದಿವಸ ಮಂಗಳವಾರ ಬಂತು ಅಂತಂದಾಗ, ಕೃಷ್ಣ ಪಕ್ಷದ ಚತುರ್ದಶಿ ಮಂಗಳವಾರ ಬಂತು ಅಂತಂದಾಗ ಅದೊಂದು ಯೋಗ. ಆ ಯೋಗದಲ್ಲಿ ನಾವು ಸುವರ್ಣ ನದಿಯಲ್ಲಿ ಸ್ನಾನ ಅಂತ ಒಂದು ಇದೆ. ಅದು ನಿಮಗೆ ಇಂಥದ್ದೇ ಡೇಟಲ್ಲಿ ಬರುತ್ತೆ ಅಂತ ಹೇಳಿಕ್ಕೆ ಬರೋದು. ಇದೇ ಪಕ್ಷದ ಚತುರ್ದಶಿ ಕೃಷ್ಣ ಪಕ್ಷಕ್ಕೆ ಹೀಗೆ ಬರುತ್ತೆ ಅಂತ ಹೇಳಿಕ್ಕೆ ಬರೋದು. ಯಾವ ಪಕ್ಷದಲ್ಲಿ ಯಾವ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿಗೆ ಅಂಗಾರಕ ಯೋಗ ಬರುತ್ತೋ ಆವಾಗ ಆ ಯೋಗ ಬಂತು ಅಂತ ಲೆಕ್ಕ, ಆ ಸಂಬಂಧ ಬಂತು ಅಂತಂದರೆ ಆ ಯೋಗ ಇದೆ ಅಂತ ಅರ್ಥ. ಅಂದರೆ ಅದು ನೈಮಿತ್ತಿಕ. ಮೂರನೇದು ಕಾಮ್ಯ. ಕಾಮ್ಯ ಅಂದರೆ ಅಲ್ಲಿ ನಿಮಿತ್ತ ಏನು ಹೇಳುವುದಲ್ಲ, ನನಗೆ ಏನೋ ಒಂದು ಸಿದ್ಧಿ ಆಗಬೇಕು, ನನಗೆ ಏನೋ ಒಂದು ಮನೆಯಲ್ಲಿ ಸಮಸ್ಯೆ ಇದೆ ಪರಿಹಾರ ಆಗಬೇಕು, ಯಾವುದೋ ಒಂದು ಫಲದ ಉದ್ದೇಶದಿಂದ ಮಾಡುವಂತಹ ಕರ್ಮ ಏನಿದೆ ಅದು ಕಾಮ್ಯಕರ್ಮ. ಅಂತಹ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ. ಸನ್ಯಾಸ ಅಂದರೆ ಯಾವುದು ಅಂದರೆ ಯಾವುದಾದ್ರೂ ಫಲಗಳು ನನಗೆ ಪ್ರತಿಯಾಗಿ ಒದಗಿ ಬರಬೇಕು ಅಂತ ಅನ್ನುವ ಯೋಚನೆಯನ್ನು ಬಿಟ್ಟು ಕರ್ಮ ಮಾಡಿದರೆ ಅದು ಸನ್ಯಾಸ ಅಂತ ಲೆಕ್ಕ. ನಾನೇನೋ ಸಮಾಜಕ್ಕೆ ಕೊಡ್ತೇನೆ ಎಂದಾಗ ನಾಳೆ ನನಗೆ ಆ ಸಮಾಜ ಪ್ರತಿಯಾಗಿ ಗೌರವ ಕೊಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡುವ ಕರ್ಮ. ಪ್ರತಿಯಾಗಿ ಅವರು ನಮಗೇನು ದುಡ್ಡು ಕೊಡುವುದಲ್ಲ, ಗೌರವ ಕೊಡಬೇಕು ಅಂತ ಬಯಸಿದರೂ ಕಾಮ್ಯನೇ ಆಯ್ತದೋಗ. ಅಂತಹ ತ್ಯಾಗವನ್ನು, ಅಂತಹ ತೊರೆಯುವಿಕೆ ಅನ್ನುವುದನ್ನು ಸನ್ಯಾಸ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅಂದರೆ ಅಲ್ಲಿ ಕರ್ಮವನ್ನೇ ಬಿಡುವುದು, ಕಾಮ್ಯವಾದಂತಹ ಕರ್ಮವನ್ನೇ ಬಿಡುವುದು. ವ್ಯತ್ಯಾಸ ಗಮನಿಸಿ. ಕರ್ಮ ಮಾಡಲಿಕ್ಕೇ ಇಲ್ಲ. ಸರ್ವ ಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ. ಹಾಗಾದರೆ ತ್ಯಾಗ ಅಂದರೆ ಏನು ಅಂದರೆ ಕರ್ಮ ಮಾಡಲಿಕ್ಕಿದೆ, ಕರ್ಮ ಮಾಡಿದ ಮೇಲೆ ಅದರ ಫಲ ಕೇಳಲಿಕ್ಕಿಲ್ಲ. ಅಲ್ಲಿ ಕಾಮ್ಯ ಕರ್ಮವನ್ನೇ ತ್ಯಾಗ ಮಾಡುವುದು. ಇಲ್ಲಿ ಕಾಮ್ಯಕರ್ಮವನ್ನು ಮಾಡಿದರೂ ಅದರ ಕಾಮ್ಯಕರ್ಮ ಮಾಡುವುದು ಅಂತಲೇ ಹೋಯ್ತದ್ದು. ಕಾಮ್ಯಕರ್ಮ ಮಾಡುವುದು ಅಂದಾಗಲೇ ಫಲ ಬಂದಾಯ್ತು. ಕಾಮ್ಯ ಅಂತ ಬಿಟ್ಟು ಕಾಮ್ಯಕರ್ಮದ ಫಲವನ್ನು ಬಿಟ್ಟು ಬಿಡುವುದು. ಆದರೆ ಮಾಡುವ ಕರ್ಮದಿಂದ ಯಾವುದೇ ಫಲವನ್ನು ಬಯಸದೇ ಇರುವುದು ಅದು ತ್ಯಾಗ.
ತ್ಯಾಗ ಅಂತ ಬಂದಾಗ ಕರ್ಮ ಮಾಡಲಿಕ್ಕಿದೆ, ಸನ್ಯಾಸ ಅಂತ ಬಂದಾಗ ಕರ್ಮವೇ ಮಾಡಲಿಕ್ಕಿಲ್ಲ. ಯಾವ ಕರ್ಮ ಮಾಡಲಿಕ್ಕಿಲ್ಲ? ನಿತ್ಯ ಕರ್ಮ ಮಾಡದೇ ಇರುವುದಲ್ಲ, ನೈಮಿತ್ತಿಕ ಕರ್ಮ ಮಾಡದೇ ಇರುವುದಲ್ಲ, ಕಾಮ್ಯ ಕರ್ಮವನ್ನು ಬಿಡುವುದು ಮಾತ್ರ ಸನ್ಯಾಸ. ಉಳಿದ ಎರಡನ್ನು ಮಾಡಲೇಬೇಕು. ಅಲ್ಲೂ ಮತ್ತೆ ನಾವೇನೋ ಬಯಸಿದರೆ ಹೋಯಿತು. ಮಾಡಲೇಬೇಕಾದ ಕರ್ಮ ಅವನದ್ದೇ ಜವಾಬ್ದಾರಿ, ಸಂಬಳ ತಗೊಂಡೇ ಮಾಡೋ ಕೆಲಸ, ಆಮೇಲೆ ಮತ್ತೆ ಸ್ವಲ್ಪ ಗಿಂಬಳ ಕೊಡಿ ಅಂತ ಕೇಳೋ ಥರ ಆಗಿಬಿಡುತ್ತೆ. ಅದರಿಂದಾಗ ಅದನ್ನಾದರೂ ನೆಟ್ಟಗೆ ಮಾಡಿದರೆ ಅದು ತ್ಯಾಗ. ಸರ್ವ ಕರ್ಮ ಫಲತ್ಯಾಗಂ, ತಾನು ಮಾಡುವ ಸಹಜವಾದ ಕರ್ಮವನ್ನು ಕೂಡ ಮಾಡಲೇಬೇಕಾದ ಕರ್ಮ, ಅದು ನಿತ್ಯವೋ ನೈಮಿತ್ಯವೋ ಏನೋ ಒಂದು, ಅಂತಹ ಕರ್ಮವನ್ನು ಮಾಡುವಾಗ ಅದರ ಫಲದ ಬಗ್ಗೆ ನಿರೀಕ್ಷೆ ಮಾಡದೆ, ಸಂಕಲ್ಪ ಮಾಡುವಾಗಲ್ಲ, ಮಾಡುವಾಗ ಭಾಳ ಇಂಟ್ರೆಸ್ಟ್ ಕೊಟ್ಟು ಮಾಡ್ದ, ಸ್ವಲ್ಪ ದಿವಸ ಆದಮೇಲೆ ಯೋಚನೆ ಬಂತು, ನಾನು ಅವತ್ತಷ್ಟು ಮಾಡಿದ್ದೇನೆ ಆದರೂ ನನಗೊಂದು ಚೂರು ಗೌರವ ಸಿಗಲಿಲ್ಲ ಅಂತನೂ ಮುಂದೆಯೂ ಅದರ ಫಲದ ಬಗ್ಗೆ ನಿರೀಕ್ಷೆಯೇ ಇರಬಾರ್ದು. ಆ ನಿರೀಕ್ಷೆ ಬಿಡುವುದು ಅಂತೇನಿದೆ ಅದು ತ್ಯಾಗ. ವಿಚಕ್ಷಣ, ತಿಳಿದವರು ಈ ರೀತಿ ಸನ್ಯಾಸಕ್ಕೂ ತ್ಯಾಗಕ್ಕೂ ಇರುವ ವ್ಯತ್ಯಾಸವನ್ನು ಹೇಳ್ತಾರೆ. ಸನ್ಯಾಸ ಅಂದರೆ ಕಾಮ್ಯ ಕರ್ಮವನ್ನೇ ತ್ಯಾಗ ಮಾಡುವುದು. ತ್ಯಾಗ ಅಂದಾಗ ಕರ್ಮದ ಫಲವನ್ನು ಮಾತ್ರ ತ್ಯಾಗ ಮಾಡುವುದು. ವ್ಯತ್ಯಾಸ ಗೊತ್ತಾಯ್ತಾ? ಸನ್ಯಾಸ ಅಂದಾಗ ಕಾಮ್ಯ ಕರ್ಮವನ್ನೇ ತ್ಯಾಗ ಮಾಡುವುದು, ತ್ಯಾಗ ಅಂದಾಗ ಕರ್ಮ ಫಲವನ್ನು ಮಾತ್ರ ತ್ಯಾಗ ಮಾಡುವುದು, ಕರ್ಮವನ್ನು ತ್ಯಾಗ ಮಾಡಲಿಕ್ಕಿಲ್ಲ. ಕೃಷ್ಣ ಮತ್ತೆ ಅದನ್ನು ಮುಂದುವರಿಸಿ ಹೇಳ್ತಾನೆ, ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಒಂದು ಕಾಮ್ಯ ಕರ್ಮವನ್ನು ಬಿಡುವುದು ಅಂತ ಹೇಳಿದರು. ಅದನ್ನು ಇನ್ನೂ ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಅಂತಾದರೆ, ದೋಷವತ್ ತ್ಯಾಜ್ಯಂ, ದೋಷವತ್ ಕರ್ಮ, ಯಾವುದೋ ಕರ್ಮದಿಂದ ತುಂಬ ದೊಡ್ಡ ದೋಷ ಬರುತ್ತೆ, ಅನ್ಯಾಯ ಆಗುತ್ತೆ, ಅನರ್ಥ ಆಗುತ್ತೆ, ಅಂತಹ ಕರ್ಮ ತ್ಯಾಗ ಮಾಡುವುದು ಸನ್ಯಾಸವೇ. ತ್ಯಾಜ್ಯಂ ದೋಷವತ್ ಕರ್ಮ ತ್ಯಾಜ್ಯಂ ಅಂತ ಕೆಲವರು ಹೇಳ್ತಾರೆ, ಅದು ಹೌದು. ಮನೀಷಿಣಃ ದೋಷವತ್ ಕರ್ಮ ತ್ಯಾಜ್ಯಂ, ದೋಷವತ್ತಾದ ಕರ್ಮವನ್ನು ತ್ಯಾಗ ಮಾಡಬೇಕು ಅಂತ ಏನು ಹೇಳ್ತಾರೆ ಅದೂ ಕೂಡ ಸರಿಯೇ. ತ್ಯಾಜ್ಯಂ ದೋಷವತ್ ಇತಿ ಏಕೆ ಅಂದರೆ ಹಾಗೆ ಅಂತ ಕೆಲವರು ಹೇಳುತ್ತಾರೆ, ಅದು ಕರೆಕ್ಟೇ. ತ್ಯಾಜ್ಯಂ ದೋಷವದ್ ಇತಿ ಏಕೆ ಕರ್ಮ ಪ್ರಾಹುರ್ ಮನೀಷಿಣಃ. ಮನೀಷಿಣಃ ಅಂದರೆ ಮನೀಷ ಅಂದರೆ ಬುದ್ಧಿ, ಮನೀಷಿಣಃ ಅಂದರೆ ಬುದ್ಧಿವಂತಿಕೆಯಿಂದ ಸರಿಯಾದ ವಿವೇಚನೆಯಿಂದ ಯಾರು ಕರ್ಮಗಳನ್ನು ವಿವೇಚನೆ ಮಾಡಿ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಇದೆಯೋ ಅವರು ಹೇಳುವಂತಹ ಮಾತು ತ್ಯಾಜ್ಯಂ ದೋಷವತ್ ಕರ್ಮ ತ್ಯಾಜ್ಯಂ. ಆದರೆ ಹಾಗಾದರೆ ಏನನ್ನು ಬಿಡಬಾರ್ದು? ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ. ಹಾಗೆ ಏನಾಗುತ್ತೆ, ಈಗ ಕರ್ಮ ಮಾಡಿದರೆ ಕರ್ಮ ಅಂಟುತ್ತೆ, ಮತ್ತೆ ಒಂದು ಹೊಸ ಕರ್ಮ ಬರುತ್ತೆ, ಅದನ್ನೇ ಕರ್ಮನೇ ಬಿಟ್ಬಿಡೋಣ. ಕರ್ಮ ಬಿಟ್ಟುಬಿಟ್ರೆ ಆ ಕರ್ಮ ಮಾಡಿದ್ರಿಂದ ಒಂದು ಮತ್ತೆ ಅಂಟಿಕೊಳ್ಳುವ ಕರ್ಮ ಇಲ್ಲಲ್ಲ ಅಂತ ಕೇಳಿದರೆ ಹಾಗೆ ಮಾಡಲಿಕ್ಕಾಗೋದಿಲ್ಲ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ. ಯಜ್ಞ ಮಾಡಲೇಬೇಕು, ದಾನ ಮಾಡಲೇಬೇಕು, ತಪಸ್ಸು ಮಾಡಲೇಬೇಕು. ಮಾಡುವ ದಾನ ಯಜ್ಞ ತಪಸ್ಸು ದೋಷವಿಲ್ಲದಂತೆ ನಡೆಸಬೇಕಾದದ್ದು ಕರ್ತವ್ಯ ಹೊರತು ಆಗಬಹುದು ಅನ್ನುವ ಕಾರಣಕ್ಕಾಗಿ ಕರ್ಮವನ್ನೇ ಬಿಟ್ಟುಬಿಡುವುದಲ್ಲ. ಕೃಷ್ಣ ಅದನ್ನು ಮುಂದೆ ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ. ಅಂದರೆ ನಾವು ಮಾಡುವ ಕರ್ಮ ಅದು ಸ್ವಧರ್ಮ ಆಗಿದ್ದಾಗ ಅಕಸ್ಮಾತ್ ಸ್ವಲ್ಪ ದೋಷ ಇದೆ ಅಂತಂದಾಗಲೂ ಅದು ಬಿಡಬೇಕಾದದ್ದಲ್ಲ. ಅದು ಸ್ವಧರ್ಮ ಮಾಡ್ತಾ ಇದ್ದಾನೆ ಅನ್ನೋದು ದೊಡ್ಡ ಫಲ. ಅದರಲ್ಲಿ ಬರುವ ಸಣ್ಣ ದೋಷವನ್ನು ತಾನಾಗಿ ಕಾಲ ಸರಿ ಮಾಡುತ್ತೆ, ಪರಿಹಾರ ಮಾಡುತ್ತೆ. ಅದರಿಂದಾಗಿ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ. ಯಾವ ಕಾರಣಕ್ಕೂ ಕೂಡ ಯಜ್ಞವನ್ನಾಗಲಿ ದಾನವನ್ನಾಗಲಿ ತಪಸ್ಸನ್ನಾಗಲಿ ಯಾವೊಬ್ಬನೂ ಕೂಡ ಬಿಡಲಿಕ್ಕಿಲ್ಲ. ಅದರ ತ್ಯಾಗದ ಸ್ವರೂಪ ಅಂದರೆ ಯಜ್ಞದ ಸ್ವರೂಪ, ದಾನದ ಸ್ವರೂಪ, ತಪಸ್ಸು ಸ್ವರೂಪ ಎಲ್ಲರಿಗೂ ಒಂದೇ ಥರ ಅಲ್ಲ. ಅವರವರು ಮಾಡಿಕೊಂಡ ನೆಲೆಯಲ್ಲಿ ಅವರವರ ಕಟ್ಟಳೆಗೆ ಅನುಗುಣವಾಗಿ ಅದರ ಸ್ವರೂಪ ಬದಲಾಗ್ತಾ ಹೋಗುತ್ತೆ. ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಕರ್ಮದ ಫಲವನ್ನು ನಿರೀಕ್ಷೆ ಮಾಡದೆ ಇದು ಭಗವಂತನ ಸೇವೆ ಅಂತ ಮಾಡಿದರೆ ಎಲ್ಲವೂ ಯಜ್ಞ. ಒಳ್ಳೆಯ ಮಾತಾಡ್ತಾನೆ, ಒಳ್ಳೆಯ ಯಾವುದೋ ಒಂದೊಂದು ರೀತಿಯ ಕೆಲಸಗಳನ್ನು ಸಹಾಯವನ್ನು ಮಾಡ್ತಾನೆ, ಅದೆಲ್ಲವೂ ಕೂಡ ದಾನ ಅಂತ ಅನ್ನಿಸಿಕೊಳ್ಳುತ್ತೆ. ಸತ್ ಅನ್ನುವ ಶಬ್ದದ ಯೋಚನೆಯ ಜೊತೆಗಿದ್ದಾಗ ಒಳ್ಳೆಯ ಯೋಚನೆ ಮಾಡ್ತಿರ್ತಾನೆ, ಅದು ತಪಸ್ಸಾಗ್ಬಿಡುತ್ತೆ. ಒಳ್ಳೆಯ ಯೋಚನೆ ತಪಸ್ಸು, ಒಳ್ಳೆಯ ಸಹಾಯ ಅಂತ ಅನ್ನೋದು ದಾನ.
ಒಳ್ಳೆಯ ರೀತಿಯಾದಂಥ ಕೆಲಸವನ್ನು ಮಾಡಿ ಭಗವಂತನಿಗೆ ಅರ್ಪಿಸುವುದು ಅಂತ ಅನ್ನೋದು ಯಜ್ಞ. ಯಜ್ಞ ಅಂದರೆ ದೇವರನ್ನು ನೆನಪಿಸಿಕೊಳ್ಳುವುದಕ್ಕೆ ಕಾರಣವಾದ ಯಾವುದೇ ಕೆಲಸ ಇದ್ದರೂ ಕೂಡ ಅದು ಯಜ್ಞ ಆಗುತ್ತೆ. ಅದರಿಂದಾಗಿ ದೇವರ ಸ್ಮರಣೆಗೆ ಕಾರಣವಾದಂಥದ್ದು ಯಜ್ಞ. ದೇವರ ಹೆಸರು ಹೇಳಿ ಇನ್ನೊಬ್ಬನಿಗೆ ಸಹಾಯ ಆಗಲಿ ಅಂತ ಭಾವಿಸುವುದು ದಾನ. ದೇವರ ನೆನಪು ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸುವುದು ಅದು ತಪಸ್ಸು. ಹಾಗಾಗಿ ಯಜ್ಞ, ದಾನ, ತಪಸ್ಸು ಇದು ಮೂರೂ ಸೇರಿ ಬದುಕಿನ ಮಾಂಗಲಿಕವಾದಂತಹ ಘಟನೆಗಳು ನಡೀತಾವೆ ಅನ್ನೋದನ್ನು ಕೃಷ್ಣ ಹೇಳುತ್ತಾ, ದೋಷವತ್ತಾದ ಕರ್ಮಗಳನ್ನು ತ್ಯಾಗ ಮಾಡುವುದೇ ತ್ಯಾಗ ಹೊರತು ಕರ್ಮವನ್ನೇ ಬಿಟ್ಟು ಬಿಡುವುದು ತ್ಯಾಗ ಅಲ್ಲ. ನಾನೆಲ್ಲ ತ್ಯಾಗ ಮಾಡ್ತೇನೆ ಅಂತ ಕೆಲಸವನ್ನೇ ತ್ಯಾಗ ಮಾಡುವುದಲ್ಲ. ಕೆಲಸ ಮಾಡಿದ ಮೇಲೆ ಇದರಿಂದ ಇಂಥದ್ದೇ ನನಗೆ ಫಲದ ನಿರೀಕ್ಷೆ ಇಟ್ಟುಕೊಂಡು ಮಾಡ್ತೇನೆ ಅಂತ ಅನ್ನೋದನ್ನು ಬಿಡಬೇಕಷ್ಟೆ. ಫಲದ ನಿರೀಕ್ಷೆ ಇಲ್ಲದೆ ಮಾಡುವುದೇ ನಿಜವಾದಂತಹ ಸನ್ಯಾಸ ಅಂತ ಹೀಗೆ ತಿಳಿದವರು ಹೇಳ್ತಾರೆ ಅಂತ ಕೃಷ್ಣನೇ ಬೇರೆ ಬೇರೆ ರೀತಿಯಲ್ಲಿ ಈ ಶಬ್ದಗಳಿಗೆ ಏನು ಅರ್ಥ ಹೇಳ್ತಾರೆ ಅನ್ನೋದನ್ನೇ ಹೇಳಿದ. ಆಮೇಲೆ ಇದರ ವಿಷಯದಲ್ಲಿ ಮತ್ತೆ ಕೆಲವು ಬದಲಾವಣೆಗಳಿರ್ತವೆ. ಅಂದರೆ ಬದಲಾವಣೆ ಅಂದರೆ ದೃಷ್ಟಿಕೋನಗಳು ಬೇರೆ ಬೇರೆ ಇರ್ತವೆ. ಅದನ್ನು ಕೃಷ್ಣ ಮುಂದಿನ ಪದ್ಯದಲ್ಲಿ ಹೇಳುತ್ತಾನೆ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷೌ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. ಭರತ ಸತ್ತಮ, ಭರತ ವಂಶದಲ್ಲಿ ಬಂದ ದೊಡ್ಡ ಗುರಿಯನ್ನು ಹೊಂದಿದವನೇ. ಸತ್ತಮ ಅಂದರೆ ಎತ್ತರದವನು ಅಂತ ಅರ್ಥ. ಸಾತ್ವಿಕವಾದ ಕರ್ಮ ಮಾಡುವುದರಲ್ಲಿ ತಮ, ಎತ್ತರದ ಸ್ಥಾನದಲ್ಲಿ ಇರುವವನು. ಹೇ ಭರತ ಸತ್ತಮ, ನಿಶ್ಚಯಂ ಮೇ ಶೃಣು, ನನ್ನ ನಿಶ್ಚಿತವಾದ ನಿರ್ಣಯವನ್ನು ಕೇಳು. ತ್ಯಾಗದ ವಿಷಯದಲ್ಲಿ ನಾನು ಈ ಹಿಂದೆ ಕೆಲವರು ಕವಿಗಳು ಹೇಳ್ತಾರೆ, ಕೆಲವರು ವಿಚಕ್ಷಣರು ಹೇಳ್ತಾರೆ, ಕೆಲವರು ಜ್ಞಾನಿಗಳು ಹೇಳ್ತಾರೆ ಅಂತ ಹೇಳಿದೆ. ಹಿಂದೆ ಏನೇನು ಹೇಳ್ತಾರೆ ಅಂತ ಅನ್ನೋದು ಹೇಳಿದೆ, ಅದಲ್ಲ ಅಂತಲ್ಲ. ಯಾಕೆಂದರೆ ಮನೀಷಿಣಃ, ತಿಳಿದವರು ಅನ್ನುವ ಶಬ್ದವನ್ನು ಹಾಕುವುದರ ಮೂಲಕ ಅದು ಪ್ರಮಾಣ ಅಂತಲೇ, ಅದಲ್ಲ ಅಂತಲ್ಲ. ಆದರೆ ನಾನು ಅದನ್ನು ಇನ್ನಷ್ಟು ಸ್ವಲ್ಪ ಎಲಾಬ್ರೇಟ್ ಮಾಡ್ತೇನೆ, ನಾನು ಅದರ ವಿವರವನ್ನು ಒಂದಿಷ್ಟು ಕೊಡ್ತೇನೆ ಅಂತ ಹೇಳಿ, ತ್ಯಾಗೋ ಹಿ ಪುರುಷೌ ವ್ಯಾಘ್ರ ತ್ರಿವಿಧ. ನಿನಗದು ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ಮೂರು ರೀತಿ ಇದೆ ತ್ಯಾಗ ಅನ್ನೋದು. ತ್ಯಾಗದ ಸ್ವರೂಪ ಮತ್ತೆ ಮೂರು ರೀತಿ ಇದೆ. ತ್ಯಾಗೋ ಹಿ ಪುರುಷೌ ವ್ಯಾಘ್ರ, ಪುರುಷ ವ್ಯಾಘ್ರ ಅಂತ ಮತ್ತೊಂದು ಸಂಬೋಧನೆ. ಪುರುಷ ಅಂದರೆ ಒಬ್ಬ ವ್ಯಕ್ತಿ, ವ್ಯಾಘ್ರ ಅಂದರೆ ಪುರುಷರಲ್ಲಿ ಅತ್ಯಂತ ಅವನು ಹುಲಿ ಇದ್ದ ಹಾಗೆ ಅಂತ ಹೇಳೋದುಂಟು. ಯಾರೂ ಕೂಡ ಮನುಷ್ಯನನ್ನು, ಆ ಪ್ರಾಣಿಗಳನ್ನೆಲ್ಲಿಯಾದರೂ ಮನುಷ್ಯನಾಗೆ ಹೇಳಿದರೆ ಅವುಗಳು ಬೈದು ಬಿಡ್ತಾವೆ. ಆದರೆ ಮನುಷ್ಯರನ್ನು ಹೊಗಳಲಿಕ್ಕೆ ಪ್ರಾಣಿಗಳನ್ನು ಹೇಳಲೇಬೇಕು. ಗೂಳಿ ಬಂದ ಹಾಗೆ ಬರ್ತಾನೆ ಅಂತ, ಆನೆ ಇದ್ದ ಹಾಗಿದ್ದಾನೆ ಅಂತ, ತಲೆರಟೆ ಮಾಡುವಾಗಲೂ ಬೈಯುವುದಿದೆ, ಮಂಗನಾಗಿ ಮಾಡ್ತಾನೆ ಅಂತ. ಆದರೆ ವೀರ ಗುಣವನ್ನು ನಮಗೆ ಪರಿಚಯಿಸಿಕೊಡುವಾಗ ಒಂದೋ ಗೂಳಿ, ಸಿಂಹ, ಆನೆ ಇಂತಹ ಗಾಂಭೀರ್ಯದ ಪ್ರದರ್ಶನವನ್ನು, ಗುಣವನ್ನು ಪ್ರದರ್ಶನ ಮಾಡುವಂತಹ ಪ್ರಾಣಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನಿರ್ಣಯ ಅಂದರೆ ಆ ವರ್ಣನೆ ಮಾಡುವುದನ್ನು ನಾವು ನೋಡ್ತೇವೆ. ಪುರುಷೌ ವ್ಯಾಘ್ರ, ಪುರುಷರಲ್ಲಿ ಸಿಂಹದಂತೆ ಇರುವವನು, ಹುಲಿಯಂತೆ ಇರುವವನು ಅಂತ ಅರ್ಜುನನನ್ನು ಸಂಬೋಧನೆ ಮಾಡ್ತಾ. ಪುರುಷೌ ವ್ಯಾಘ್ರ, ಯಾಕೆಂದರೆ ವಿಷಯಗಳನ್ನು ತಿಳ್ಕೊಳ್ಳೋ ವಿಷಯದಲ್ಲಿ ತುಂಬ ಗಟ್ಟಿಯಾದ ಮನಸ್ಸಿರಬೇಕು. ತಿಳ್ಕೊಳ್ಳುವಾಗಲೂ ತಲೆ ನೆಟ್ಟಿಗಿಲ್ಲ, ಗುರಿ. ಈಗ ಹುಲಿ ಬೇಟೆ ಆಡುವಾಗ ಬಹಳ ಎಚ್ಚರಿಕೆ ವಹಿಸುತ್ತೆ. ಒಂದು ಬೇಟೆ ಆಡುವಾಗ ಅದು ಗುರಿ ತಪ್ಪುವುದಿಲ್ಲ. ಅದರಲ್ಲಿ ಏಕಾಗ್ರತೆ ತಪ್ಪಿ ಹೋಯಿತು ಅಂದರೆ ಹೊಟ್ಟೆಗಿಲ್ಲ ಅಂತ ಆಗುತ್ತೆ. ಆದರೆ ನಮ್ಗೆ ಹೊಟ್ಟೆದಲ್ಲ, ನಮ್ಗೆ ತಲೆಯದು ಕೆಲಸ ಬೇಕು. ತಲೆಗೂ ಒಂದು ಅಷ್ಟೇ ರೀತಿಯಾದ ಏಕಾಗ್ರತೆ ಬೇಕು. ಅದರಿಂದಾಗಿ ಈ ತ್ಯಾಗದ ವಿಷಯದಲ್ಲಿ ನೀನು ಕೇಳಿದ ಪ್ರಶ್ನೆಗೆ ನನ್ನ ಅಭಿಪ್ರಾಯವನ್ನು ಚೆನ್ನಾಗಿ ಬಿಡಿಸಿ ಹೇಳ್ತೇನೆ. ಮೂರು ಥರ ಇದೆ, ಗಮನ ಕೊಟ್ಟು ಕೇಳು. ನಿಶ್ಚಯಂ ಶೃಣುಮೇ ತತ್ರ, ನಿಶ್ಚಿತವಾದ ತಿಳಿವನ್ನು ನಾನು ನಿನ್ನ ಮುಂದೆ ಬಿಚ್ಚಿಡುವವನಿದ್ದೇನೆ. ತ್ರಿವಿಧ ಸಂಪ್ರಕೀರ್ತಿತಃ, ಚೆನ್ನಾಗಿ ಶಾಸ್ತ್ರದಲ್ಲಿಯೇ ಹೇಳಿದ್ವಿ. ನಾನು ಹೇಳ್ತಾ ಇದ್ದೇನೆ ಅಂದರೆ ನಾನು ಕಿಸೆಯಿಂದ ತೆಗೆದು ಹೇಳ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡಿ. ಮೂಲದಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ ಸಂಗತಿಯನ್ನೇ ನಿಮ್ಮ ಮುಂದೆ ಪ್ರಸ್ತಾವ ಮಾಡ್ತೇನೆ ಅಂತ ಮೂರು ರೀತಿಯಾದ ತ್ಯಾಗದ ಸ್ವರೂಪವನ್ನು ಹೇಳ್ತಾನೆ. ಮೊದಲು ಅದರ ಸ್ವರೂಪವನ್ನು ಬಿಡಿಸಿ ಹೇಳ್ತಾನೆ. ಯಜ್ಞದಾನ ತಪಃಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್, ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಮೊದಲು ತ್ಯಾಗವನ್ನು ಹೇಳುವ ಮುಂಚೆ ಮೂರು ಕ್ರಿಯೆಗಳ ಬಗ್ಗೆ ಹಿಂದೆ ಎಲ್ಲರೂ ಹೇಳ್ತಾರೆ. ಏನು? ಯಜ್ಞದಾನ ತಪಃಕರ್ಮ ನತ್ಯಾಜ್ಯಮಿತಿ ಚಾಪರೇ.
ನನ್ನ ಅಭಿಪ್ರಾಯವೂ ಅದೇ ಅನ್ನೋದನ್ನು ಮೊದಲು ನಿರ್ಣಯ ಮಾಡ್ತಾ, ಯಜ್ಞ ದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್, ಮಾಡಲೇಬೇಕಾದ್ದು. ಇದು ಮೂರನ್ನು ಬಿಡುವ ಹಾಗಿಲ್ಲ. ಯಜ್ಞವನ್ನು, ದಾನವನ್ನು, ತಪಸ್ಸು ಅನ್ನುವಂತಹ ಕರ್ಮಗಳನ್ನು ಯಾರೂ ಕೂಡ ಎಂದೂ ಕೂಡ ತೊರೆಯುವಂತಿಲ್ಲ. ಯಾಕೆಂದರೆ ಮನೀಷಿಣಾಂ ಯಜ್ಞ ದಾನಂ ತಪಃ ಪಾವನಾನಿ. ಪಾವನಾನಿ ಅಂದರೆ ನಮ್ಮನ್ನು ಶುದ್ಧೀಕರಿಸುವಂತಹ ಅಪರೂಪದ 3 ಮಾರ್ಗಗಳಿವು. ಯಜ್ಞ ಅನ್ನೋದು ನಮ್ಮನ್ನು ಶುದ್ಧೀಕರಿಸುತ್ತೆ, ದಾನ ಅನ್ನೋದು ನಮ್ಮ ಸಂಪತ್ತನ್ನು ಶುದ್ಧೀಕರಿಸುತ್ತೆ, ತಪಸ್ಸು ಅನ್ನೋದು ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತೆ. ಮಾತು, ಮನಸ್ಸು ಮತ್ತು ದೇಹ ಇದು 3 ಕೂಡ ಶುದ್ಧೀಕರಿಸುವುದಕ್ಕೋಸ್ಕರ ಯಜ್ಞ ದಾನ ತಪಸ್ಸು. ಈ ದಾನದಿಂದ ಶರೀರದ ಶ್ರಮದಾನ ಇತ್ಯಾದಿಗಳನ್ನು ಮಾಡುವುದರಿಂದ ನಮ್ಮ ದೇಹದ ಶುದ್ಧಿ ಆಗುತ್ತೆ, ಅಂದರೆ ದೇಹಕ್ಕೆ ಸಂಬಂಧಪಟ್ಟ ಸಂಪತ್ತಿನ ಶುದ್ಧಿ ಆಗುತ್ತೆ. ಯಜ್ಞಾದಿಗಳಿಂದ ಸರಿಯಾದ ಉಚ್ಚಾರಣೆಯ ಕರ್ಮ ಇತ್ಯಾದಿಗಳನ್ನು ಹೇಳುವುದರಿಂದಾಗಿ ಮಾತಿನ ಕ್ರಿಯೆ ಅನ್ನೋದು ಶುದ್ಧ ಆಗುತ್ತೆ. ಅಂದರೆ ಯಜ್ಞದಲ್ಲಿ ಕ್ರಿಯೆಯೂ ಇದೆ, ದೇಹಕ್ಕೆ ಸಂಬಂಧಪಟ್ಟ ಕ್ರಿಯೆಯೂ ಇದೆ, ಎರಡೂ ಸೇರಿ ಆಗೋದು. ಆದರೆ ಸ್ವಲ್ಪ ಯಜ್ಞ ಅಂದಾಗ ಕ್ರಿಯಾಕಲಾಪ ಜಾಸ್ತಿ, ಮಾತಿನ ಕ್ರಿಯಾಕಲಾಪ ಜಾಸ್ತಿ. ದಾನ ಅಂತಂದಾಗ ಶ್ರಮ ವಹಿಸಿ ದುಡಿದು ಆಮೇಲೆ ತಾನೇ ದಾನ ಅಂತ ಹೀಗೆ ದುಡ್ಡನ್ನು ಇನ್ನೊಬ್ಬರ ಕಿಸೆಯಿಂದ ತೆಗೆದುಕೊಡ್ಲಿಕ್ಕಾಗೋದಿಲ್ಲ. ನಾನೇ ಶರೀರ ಪೂರ್ಣವಾಗಿ ದುಡಿದ ಸಂಪತ್ತನ್ನೇ ದಾನ ಮಾಡಬೇಕು, ಮತ್ತು ಇನ್ನೊಬ್ಬರ ಕಿಸೆಯಿಂದ ತೆಗೆದುಕೊಟ್ಟದ್ದು ದಾನ ಆಗೋದಿಲ್ಲ. ಅದರಿಂದಾಗಿ ಶಾರೀರಿಕವಾದ ಶ್ರಮ ಇರುವಂತಹದ್ದು ದಾನದಲ್ಲಿ, ವಾಚಿಕವಾದಂತಹ ಶ್ರಮ ಇರುವಂತಹದ್ದು ಮಾತಿನಲ್ಲಿ. ತಪಸ್ಸು ಅನ್ನೋದು ಮಾನಸಿಕವಾದದ್ದು, ತಪೋ ಮಾನಸ ಉಚ್ಯತೆ. ಅಂದರೆ 3 ರೀತಿಯ ಸಂಬಂಧ ಎಲ್ಲದಕ್ಕೂ ಇದೆ. ಆದರೆ ಪ್ರಧಾನ ಅನ್ನುವ ಅಂಶದಲ್ಲಿ ನಾನು ಮನಸ್ಸು, ಮಾತು ಮತ್ತು ದೇಹ ಅನ್ನುವ 3 ಅಂಶದಲ್ಲಿ ಪಾವನಾನಿ, ಇದು 3 ಕೂಡ ಶುದ್ಧೀಕರಿಸುವಂಥದ್ದು. ಮಾತನ್ನು, ಮನಸ್ಸನ್ನು, ದೇಹವನ್ನು ಶುದ್ಧೀಕರಿಸುವುದಕ್ಕೆ ಇರುವಂತಹ ಅಪರೂಪದ 3 ದಾರಿಗಳಾಗಿ ಯಜ್ಞವನ್ನು, ದಾನವನ್ನು, ತಪಸ್ಸನ್ನು ಶಾಸ್ತ್ರಕಾರರು ಹೇಳಿದ್ದಾರೆ ಅಂತ ಮೊದಲು ಕಾರ್ಯಮೇವ ತತ್, ಮಾಡಲೇಬೇಕಾದ ಕ್ರಿಯೆಗಳವು ಅಂತ ಕೃಷ್ಣ ಹೇಳಿದ. ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಈ 3 ಕರ್ಮಗಳನ್ನು, ಕ್ರಿಯೆಗಳನ್ನು, ಯಜ್ಞ ದಾನ ತಪಸ್ಸು ಅನ್ನುವ 3 ಕರ್ಮಗಳನ್ನು, ಏತಾನ್ಯಪಿತು ಕರ್ಮಾಣಿ, ಕರ್ಮಾಣಿ ಏತಾನಿತು, ಈ 3 ಕರ್ಮಗಳನ್ನಾದರೂ ಫಲಾನಿ ಸಂಗಂ ತ್ಯಕ್ತ್ವ, ನಾನು ಮಾಡ್ತಾ ಇರುವುದು ಅನ್ನುವ ಮಮತೆಯನ್ನು ತೊರೆದು ನನಗಾಗಿ ಇದು ಫಲಿಸಬೇಕು ಅನ್ನುವ ಆಸೆಯನ್ನು ಬಿಟ್ಟು. 2 ಸಮಸ್ಯೆ, ನಾನು ಅನ್ನೋದನ್ನು ಬಿಟ್ಟರು ನನ್ನದು ಅನ್ನೋದು ಬಿಡಲ್ಲ. ನಾನು ಮಾಡಿದ್ದು ಅಂತ ಹೇಳಲ್ಲ, ಆದರೆ ನನಗೆ ಬೇಕು ಅಂತ ಹೇಳೋದು. ಅಥವಾ ಕೆಲವೊಮ್ಮೆ ನನಗೆ ಬೇಕು ಅಂತ ಹೇಳೋದು, ನಾನು ಅಂತ ಹೇಳಲ್ಲ, ಮಾಡಿದ ಮೇಲೆ ನನಗೆ ಬೇಕು ಅಂತ. ಅಂದರೆ ಈ ನಾನು ನನ್ನದು ಅನ್ನೋದು 2 ಕೂಡ ಒಂದು ರೀತಿ ವಿಚಿತ್ರವಾದ ಮನುಷ್ಯನ, ಐ ಆ್ಯಂಡ್ ಮೈ 2 ಕೂಡ ಒಂದೊಂದು ರೀತಿಯಲ್ಲಿ ಮನುಷ್ಯನನ್ನು ಸಿಕ್ಕಿಸುವಂಥದ್ದು. ಅದರಿಂದಾಗಿ ಸಂಗಂ ತ್ಯಕ್ತ್ವ ಫಲಾನಿಚ, ಸಂಘವನ್ನು ತ್ಯಾಗ ಮಾಡುವುದು ಅಂದರೆ ಮಮತೆಯನ್ನು ಬಿಡುವುದು, ನಾನು ಅನ್ನುವ ಮಮತೆಯನ್ನು ಬಿಟ್ಟು. ಫಲಾನಿ ತ್ಯಕ್ತ್ವ, ನನಗೆ ಸೇರಬೇಕಾದ ಫಲ ಇದು ಅಂತ ಅದರಿಂದ ಬರಬಹುದಾದಂತಹ ಏನೋ ಒಂದು ಲಾಭವನ್ನು ನಿರೀಕ್ಷೆ ಮಾಡದೆ ಮಾಡುವಂಥದ್ದೇನಿದೆ ಕರ್ತವ್ಯಾನಿ, ಇದು ಮಾಡಲೇಬೇಕಾದ್ದು. ಮಾಡಿದ್ದಕ್ಕೇನು ಸಿಗುತ್ತೆ ಅಂತ ಪ್ರಶ್ನೆ ಕೇಳಿ ಮಾಡುವುದಲ್ಲ, ಇದು ಮಾಡಬೇಕಾದ್ದು, ಅದರಿಂದ ಮಾಡ್ತಾ ಇದ್ದೀನಿ. ಕರ್ತವ್ಯಾನೀತಿ ಯಷ್ಟವ್ಯಮೇವೇತಿ ಮನಃ, ಎಲ್ಲ ಕಡೆಯಲ್ಲಿ ಇದೊಂದು ಮಾತನ್ನು ಕಾಮನ್ ಆಗಿ ಹೇಳ್ತಾನೆ ಎಲ್ಲ ಕಡೆಯಲ್ಲೂ ಕೃಷ್ಣ. ದಾತವ್ಯಮಿತಿ ಯದ್ದಾನಂ, ಇದು ಕೊಡಬೇಕಾದದ್ದು. ಯಷ್ಟವ್ಯಮಿತಿ, ಇದು ಯಜ್ಞ ಮಾಡಬೇಕಾದದ್ದು. ಇದು ಒಳ್ಳೆಯ ಆಲೋಚನೆ ಮಾಡಬೇಕಾದದ್ದು ಕರ್ತವ್ಯ. ನಾನು ಎಷ್ಟು ಒಳ್ಳೆಯ ಆಲೋಚನೆ ಮಾಡಿದ್ದೆ ಅಂತ ಅದನ್ನು ಹೊಗಳ್ಕೊಳ್ಳೋದಲ್ಲ, ಒಳ್ಳೆಯ ಆಲೋಚನೆ ಮಾಡಬೇಕಾದದ್ದೇ ಕರ್ತವ್ಯ. ಅದರಿಂದ ಕರ್ತವ್ಯಾನೀತಿ ಮೇಪಾರ್ಥ, ಇದು ನಾನು ಮಾಡಲೇಬೇಕಾದ ಕೆಲಸ ಅಂತ ಯೋಚಿಸಿ ಕರ್ತವ್ಯಾನೀತಿ ಮೇಪಾರ್ಥ ನಿಶ್ಚಿತಂ ಮತಮುತ್ತಮಂ, ಇದು ನನ್ನ ನಿಶ್ಚಿತವಾದ ಮತ ಅಂದರೆ ಅಭಿಮತ, ನನ್ನ ಅಭಿಪ್ರಾಯ. ಉತ್ತಮಂ ಮತಂ, ಇದು ನನ್ನ ನಿಶ್ಚಿತವಾದ ಉತ್ತಮವಾದಂತಹ ಅಭಿಪ್ರಾಯ. ಈ 3 ಬಿಡುವ ಹಾಗಿಲ್ಲ, ಇದು ಮಾಡಲೇಬೇಕಾದ್ದು. ಮಾಡುವಾಗ ಮಮತೆ ಬಿಡಬೇಕಾದದ್ದು, ಮಾಡಿದ ನಂತರ ಇದರಿಂದ, ಯಾಕೆಂದರೆ ಮಾಡುವಾಗ ಭಾರಿ ಇಂಟ್ರೆಸ್ಟಿಂದ ಮಾಡಿಬಿಡ್ತಾರೆ, ಎಲ್ಲರೂ ಮಾಡ್ತಿದ್ದಾರೆ ಅಂತ ಸಮೂಹ ಸನ್ನೆಯಲ್ಲಿ ಆಗೋಗುತ್ತೆ. ಆಮೇಲೆ ಅಯ್ಯೋ ಸರ್ಟಿಫಿಕೇಟೇ ಕೊಡಲಿಲ್ಲ ಅಂತ ಕೊನೆಗೆ ಎಲ್ಲ ಮುಗಿದ ಮೇಲೆ ತಲೆ ಬಿಸಿ ಶುರುವಾಗುತ್ತೆ. ಹಾಗಲ್ಲ, ಮಾಡುವ ಮುನ್ನ ಮಾಡುವ ಕೆಲಸದ ಬಗ್ಗೆ ನಾನು ಅನ್ನುವ ಸಂಬಂಧವನ್ನು ಕಳಚಿಕೊಳ್ಳುವುದು. ಆಮೇಲೆ ನಾನು ಮಾಡಿದ ಮೇಲೆ ನನಗೆ ಇದರಿಂದ ಏನೋ ಸಿಗಬೇಕು ಅನ್ನುವ ಫಲದ ನಿರೀಕ್ಷೆಯನ್ನು ಬಿಟ್ಟು ಬದುಕುವಂಥದ್ದು ಬಹಳ ಕಷ್ಟ. 3 ಅಂಶಗಳನ್ನು ಇಲ್ಲಿ ಕೃಷ್ಣ ಹೇಳಿದ್ದು. ಮಾಡಲೇಬೇಕು ಇದು ಅನ್ನುವ ಎಚ್ಚರದಿಂದ ಮಾಡುವುದು, ಮಾಡ್ತಾ ಇದ್ದೇನೆ ನಾನು ಅನ್ನುವ ಹಮ್ಮು ತೊರೆದು ಮಾಡುವುದು,
ಮಾಡಿದ ಮೇಲೆ ನನಗಿದು ಬೇಕಿತ್ತು, ಇದರಿಂದ ನನಗೆ ಇಂಥದ್ದೇ ಸಿಗಬೇಕಿತ್ತು ಅನ್ನೋದನ್ನು ಬಿಟ್ಟು ಮಾಡುವುದು. ಹೀಗೆ ಕ್ರಿಯೆಯನ್ನು ಮಾಡಿದಾಗ ಆ ಕರ್ಮ ಅನ್ನೋದು ಶುದ್ಧ ಆಗುತ್ತೆ, ಆ ಕರ್ಮ ಅನ್ನೋದು ಶ್ರೇಷ್ಠವಾದ ತ್ಯಾಗ ಆಗುತ್ತೆ. ಅದನ್ನು ತ್ಯಾಗ ಅಂತ ಹೇಳುವಾಗ ಮತ್ತೆ ಅದರ 3 ಅಂಶಗಳನ್ನು ಹೇಳ್ತೇನೆ ಅಂತ ಹೇಳಿದ್ದು ಇಲ್ಲಿಂದ ಮುಂದಿನ 3 ಶ್ಲೋಕಗಳಲ್ಲಿ ತ್ಯಾಗದ 3 ಬಗೆಗಳನ್ನು ನಿರೂಪಣೆ ಮಾಡ್ತಾನೆ. ಒಟ್ಟು ತ್ಯಾಗದ ಸ್ವರೂಪ ಹೇಳಿದ, ಆದರೆ ಈ ತ್ಯಾಗ 3 ರೀತಿ ಇದೆ ಅಂತ ಹೇಳಿದ್ನಲ್ಲ, ಅದು ಹೇಗೆ ಅನ್ನೋದನ್ನು ಮುಂದೆ ಹೇಳ್ತಾನೆ. ಅಂಶಗಳು ಪ್ರಧಾನವಾಗಿ ಗಮನಿಸಬೇಕಾದದ್ದು, ಮಾಡಲೇಬೇಕಿದು, ನಾನು ಮಾಡ್ತಾ ಇದ್ದೇನೇನೋ ಹಮ್ಮು ಬಿಡುವುದು, ನನಗೆ ಇದರಿಂದ ಫಲ ಸಿಗಬೇಕು ಅನ್ನುವ ಅಪೇಕ್ಷೆಯನ್ನು ತೊರೆಯುವುದು. ಇದು 3 ಬಿಟ್ಟಾಗ ತ್ಯಾಗ ಅನ್ನೋದು ಸರಿ ಹೋಗುತ್ತೆ. ಅಂದರೆ ಕರ್ಮವನ್ನೇ ತ್ಯಾಗ ಮಾಡುವುದಲ್ಲ, ಯಜ್ಞದಾನ ತಪಸ್ಸು ಅನ್ನುವ ಕ್ರಿಯೆಗಳನ್ನು ಮಾಡಲೇಬೇಕು. ಮಾಡುವಾಗ ಈ ಕರ್ಮದಿಂದ ನನಗೇನೋ ಸಿಗಬೇಕು ಅನ್ನುವ ಯೋಚನೆ ಮಾಡದೆ ಮಾಡುವುದು ತ್ಯಾಗ ಅಂತ. ಒಂದು ಸನ್ಯಾಸ ಅಂತ ಹೇಳಿದರು. ಯಾವುದು? ಕಾಮ್ಯಾನಾಂ ಕರ್ಮಣಾಂ ನ್ಯಾಸ, ದೋಷಯುಕ್ತವಾದ ಕರ್ಮ ಅಥವಾ ಫಲ ಸಿಗಬೇಕು ಅಂತ ಅನ್ನೋದಕ್ಕೋಸ್ಕರ ಹೇಳಿದ ಕಾಮ್ಯ ಕರ್ಮಗಳ ತ್ಯಾಗ, ಅದು ಸನ್ಯಾಸ ಅಂತ ಅನ್ನಿಸಿಕೊಳ್ಳುತ್ತೆ. ತೊರೆಯುವುದು ಅಂತ ಬಂದಾಗ ಕರ್ಮವನ್ನೇ ತೊರೆಯುವುದು ಕೆಲವು ಕಡೆ, ಕರ್ಮ ಮಾಡಿದ ನಂತರ ಬರಬೇಕಾದ ಫಲದ ಬಯಕೆಯನ್ನು ತೊರೆಯುವುದು ಇನ್ನೊಂದು. ಇದೆರಡರ ವ್ಯತ್ಯಾಸ, ಒಂದು ಸನ್ಯಾಸ, ಒಂದು ತ್ಯಾಗ. ಅದರಿಂದ ಇದೆರಡನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತ್ಯಾಗದ ವಿವರಣೆಯನ್ನು ಕೊಡಬೇಕು ಅಂತ ಕೃಷ್ಣ ಮುಂದಿನ 3 ಪದ್ಯದಲ್ಲಿ ಅದರ ವಿವರವನ್ನು ಕೊಡ್ತಾನೆ. ಸಾತ್ವಿಕ, ರಾಜಸ, ತಾಮಸ ಅಂತ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾನೆ. ಮತ್ತೆ ಅದನ್ನು ನಾಳೆಯ ದಿವಸದ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.